ಏಯ್ ಇನ್ನ ಎಷ್ಟೊತ್ತಪ್ಪ ಚೌಟ್ರಿ ಮುಂದೆ ಇಬ್ರು ಹುಡುಗಿನ ಕೇಳಿದ್ನಲ್ಲ ಡ್ಯಾನ್ಸ್ ಆಡೋದಕ್ಕೆ. ಅಣ್ಣ ಅಣ್ಣ ಒಂದ್ ನಿಮಿಷ ಬಂದ್ರು ನೋಡಿ ಅಣ್ಣ. ಸೂಪರ್ ಆಗಿ ಆಡಿದ್ರಪ್ಪ. ಅಲ್ಲಪ್ಪ ಇವ್ರು ಚೌಟ್ರಿ ಮುಂದೆ ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಆಡ್ತಾರೆ, ಮತ್ತೆ ಬೆಟ್ಟಿಂಗ್ ಆಪ್ ಏನು ಪ್ರಮೋಷನ್ ಮಾಡವ್ರೆ ಅಣ್ಣ? ಚೌಟ್ರಿಗಳ ಮುಂದೆ ಎಲ್ಲ ಡ್ಯಾನ್ಸ್ ಆಡಿದ್ರೆ 5,000 10,000 ಸಿಗುತ್ತೆ ಅಣ್ಣ. ಬೆಟ್ಟಿಂಗ್ ಆಪ್ ಪ್ರಮೋಷನ್ ಮಾಡಿದ್ರೆ ಲಕ್ಷ ದುಡಿಯೋದು. ಆ ಬೆಟ್ಟಿಂಗ್ ಆಪ್ಗಳಿಂದ ಯೂತ್ ಮನೆ ಮಟ್ಟ ಮಾಡ್ಕೊಳ್ಳಲ್ವಾ ಅಣ್ಣ? ಬೇರೆಯವ್ರ ಮನೆ ಹಾಳಾದ್ರೂ ಕೂಡ ಪರವಾಗಿಲ್ಲ, ಇವ್ರ ಮನೆ ಮಟ್ಟ ತಗೋಬೇಕಲ್ಲ ಅಣ್ಣ, ಸೈಟ್ಗಳು ತಗೋಬೇಕಲ್ಲ ಅಣ್ಣ. ಇಂಥ ತಿರುಪೆ ಶೋಕಿ ಮಾಡೋರಿಗೆಲ್ಲ ಅಷ್ಟು ಫಾಲೋವರ್ಸ್ ಹೆಂಗವ್ರೆ ಅಣ್ಣ? ನಮ್ ಜನ ಬಾರ್ಗೆಟ್ ಆಗೋರಣ್ಣ. ಫ್ರೆಂಡ್ಸ್, ನಾವು ನೀವೆಲ್ಲ ಕೈ ಜೋಡಿಸಿ ಈ ತರ ಚೌಟ್ರಿ ಮುಂದೆ ಡ್ಯಾನ್ಸ್ ಆಡೋರಿಗೆ ಜೀವನ ಕೊಡಬೇಕು. ಇಲ್ಲಾಂದ್ರೆ ಅವ್ರು ಬೆಟ್ಟಿಂಗ್ ಆಪ್ ಪ್ರಮೋಷನ್ ಮಾಡಿ ಲಕ್ಷಾಂತರ ಯುವಕರ ಜೀವನದಲ್ಲಿ ಆಟ ಆಡ್ತಿದ್ದಾರೆ. ಸೊ ನಿಮ್ದೇನಾದ್ರೂ ನಾಮಕರಣ ಇತ್ತು, ಅಥವಾ ರಿಸೆಪ್ಷನ್ ಇತ್ತು, ಮದುವೆ ಇತ್ತು, ಅಥವಾ ಯಾರಾದ್ರೂ ಸತ್ತೋಗಿದ್ರೆ ಅವ್ರ ಮನೆ ಮುಂದೆ ಏನಾದ್ರು ಡ್ಯಾನ್ಸ್ ಆಡಬೇಕು ಅಂದ್ರೆ ಸೊ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇಲ್ಲಾಂದ್ರೆ ಬೆಟ್ಟಿಂಗ್ ಆಪ್ಗಳನ್ನ ಪ್ರಮೋಷನ್ ಮಾಡ್ತಾರೆ. ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಇತ್ತು ಅಂದ್ರೆ ಇನ್ನು ಮುಂದೆ ಕ್ರಿಯೇಟರ್ಸ್ಗೆ ಕೈ ಮುಗಿದಲ್ಲ ಕಾಲು ಮುಗಿದು ಕೇಳ್ಕೊಳ್ತೀನಿ, ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡಬೇಡಿ.